ಹಿಂದಿನ ಕಾಲದ ಅಜ್ಜ ಮುತ್ತಜ್ಜರ ಕಾಲದಲ್ಲಿ ಏನು ನಾಟಿ ಬೀಜಗಳಿದ್ವು ಅವನ್ನ ಉಳಿಸ್ತಾ ಬೆಳೆಸ್ತಾ ಹೊರಟಿದ್ದೀವಿ ಸರ್. ಅದರ ಜೊತೆಗೆ ಇವೆಲ್ಲ ಗೆಡ್ಡೆ ಗೆಣಸು ತೊಗೊಂಬಂದಿದ್ದೀವಿ. ಆಮೇಲೆ ಎಲ್ಲ ದೇಶಿ ತರಕಾರಿ ಬೀಜಗಳು, ಸೊಪ್ಪಿನ ಬೀಜಗಳು, ಹೊಲಬೇಲಿ ಸೊಪ್ಪಿನ ಬೀಜಗಳು, ಅಕ್ಕಡಿ ಕಾಳುಗಳು, ಸಿರಿಧಾನ್ಯಗಳು ಎಲ್ಲ ತೊಗೊಂಡು ಬಂದಿದ್ದೀವಿ ಸರ್. ಕಷಾಯ ಸರ್. ಕಷಾಯ ಮಾಡ್ಬೋದು, ಟೀಗೂ ಹಾಕ್ಬೋದು ಸರ್. ಇದರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ಕಫ ಕಡಿಮೆ ಆಗುತ್ತೆ ಸರ್. ಇದು ಮರ ಗೆಣಸು ಸರ್. ಇದು ಯಾವುದೇ ಕೆಮಿಕಲ್ ಇಲ್ದೇ ಏನು ಆರೈಕೆ ಇಲ್ದೇ ಬೆಳೆಯುತ್ತಿದ್ದು, ನೆಲದಲ್ಲಿ ಬಿಡುತ್ತೆ. ಇದು ಗೆಡ್ಡೆ ಈ ತರ ಬಿಡುತ್ತಲ್ಲ ಗೆಡ್ಡೆ. ಮಾವಿನಕಾಯಿ ಇದು ಮಾವಿನಕಾಯಿ ಹಾಕೋ ನಮ್ದು ಬಹಳ ಹಳೆ ಜವಾರಿ ತಳಿ ಉಪ್ಪಿನಕಾಯಿ. ಇದು ಉಪ್ಪಿನಕಾಯಿ ಮಾವು. ಇದು ಬಹಳ ಹಳೇದು ನಮ್ಮ ಮರ. ಇದು ನಮ್ಮ ಅಜ್ಜಿ ಕಾಲದಿಂದಾನು ಉಪ್ಪಿನಕಾಯಿ ಮರ ಅಂತ. ಅದು ಬದನೆಯಲ್ಲಿ ಒಂದು 3 ವೆರೈಟೀಸ್ ಇದೆ. ಚಿಟ್ಟೆ ಆಗಲ ಅಂತ ಹೇಳಿ ನಾಟಿ. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಲೋಕಲ್ ಅಲ್ಲಿ ಬಹಳ ಚಂದ ಬರುವಂತ ಒಂದು ಬದನೆ, ಅದು 2 ವೆರೈಟಿ ಇದೆ. ಬೆಂಡೆ, ಇದು ಕೆಂಪು ಬೆಂಡೆ, ಬಿಳಿ ಬೆಂಡೆ, ಇದು ಸ್ಟಾರ್ ಬೆಂಡೆ ಅಂತ ಹೇಳಿ. ಹಾಗೆ ಮೆಣಸಲ್ಲಿ ಬಳ್ಳಿ ಮೆಣಸಿದೆ, ಗಾಂಧಾರ ಮೆಣಸು, ಬಿಳಿ ಮೆಣಸು. ಅದೇ ರೀತಿಯಲ್ಲಿ ಇನ್ನು ಇದು ನಮ್ಮ ಮಲೆನಾಡು ಭಾಗದಲ್ಲಿ ಬಹಳ ಫೇಮಸ್ जीरिगे मिडी, अप्पे मिडी ಅಂತ. ये वीणा बनाने का, वीणा जो बनाते हैं ना मंदिर में बजाने के लिए, वो इसका बनाते हैं. और ये लाल मक्का है, ये डिफरेंट टाइप्स ऑफ बॉटल गार्ड्स, सब्जी बनाने, करी बनाने के लिए. ये रेड बनाना, ये निंद्रन, वो कर्पूरवल्ली वैरायटी है. ये इलायची, ಇದು ಸೋರೆಕಾಯಿ ಉದ್ದಂದು ಜವಾರಿ, ಅದು ಇದು ಕ್ಯಾರೆಟ್, ನುಗ್ಗಿ, ವಾಂಗಿಬಾತು, ಅವರೆ, ಚಪ್ಪರದವರೆ, ಮರಗೆಣಸು, ಸುವರ್ಣಗಡ್ಡಿ ಎಲ್ಲ ಐಟಮ್ಸ್ ಐತೆ. ನಮಸ್ಕಾರ. ನಮ್ಮ ಹೆಸರು ನಾಗರಾಜ್ ಹುಲಗೂರ್ ಅಂತ. ನಮ್ಮದು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು ಮುಗುಳಿ ಗ್ರಾಮ ಅಂತ. ನಾವು ಮೂಲತಃ ಕೃಷಿಕರು. ನಮ್ಮ ತಂದೆಯವರೆಲ್ಲ ಕೃಷಿ ಮಾಡ್ತಾಯಿದ್ರು. ನಾವು 2010ರಿಂದ ಕೃಷಿಗೆ ಪ್ರಾರಂಭ ಮಾಡಿದ್ವಿ. ನಮ್ಮದು ಒಣ ಬೇಸಾಯದಲ್ಲಿ ನಾವು ಕೃಷಿ ಮಾಡ್ತಾಯಿದ್ವಿ. ಹೌದು ಸರ್. ಅಂದರೆ ನಮ್ಮದು ಯಾವುದೇ ರೀತಿ ಬೋರ್ವೆಲ್ ಇಲ್ಲ, ಮಳೆ ಆಶ್ರಿತದಲ್ಲೇ ಬೆಳೀತಾ ಇದ್ದೇವೆ. ಎಲ್ಲ ಇಲ್ಲಿ ದೇಶಿ ಬೀಜ ಸಂರಕ್ಷಕರು ಸರ್. ನಾವು ಮೊದಲಾಗಿ ಎಲ್ಲ ಬೀಜಗಳನ್ನು ಹಿಂದಿನ ಕಾಲದ ಅಜ್ಜ ಮುತ್ತಜ್ಜರ ಕಾಲದಲ್ಲಿ ಏನು ನಾಟಿ ಬೀಜಗಳಿದ್ವು ಅವನ್ನ ಉಳಿಸ್ತಾ ಬೆಳೆಸ್ತಾ ಹೊರಟಿದ್ದೀವಿ ಸರ್. ಅದರ ಜೊತೆಗೆ ಇವೆಲ್ಲ ಗೆಡ್ಡೆ ಗೆಣಸು ತೊಗೊಂಬಂದಿದ್ದೀವಿ. ಆಮೇಲೆ ಎಲ್ಲ ದೇಶಿ ತರಕಾರಿ ಬೀಜಗಳು, ಸೊಪ್ಪಿನ ಬೀಜಗಳು, ಹೊಲಬೇಲಿ ಸೊಪ್ಪಿನ ಬೀಜಗಳು, ಅಕ್ಕಡಿ ಕಾಳುಗಳು, ಸಿರಿಧಾನ್ಯಗಳು ಎಲ್ಲ ತೊಗೊಂಡು ಬಂದಿದ್ದೀವಿ ಸರ್. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಅರಿಶಿನ ಇದೆ ಸರ್, ಜವಾರಿ ಅರಿಶಿನ, ಮಾವು ಶುಂಠಿ. ಶುಂಠಿಯಲ್ಲೇ ಒಂದು 4-5 ಥರ ಇದೆ. ಮಾವು ಶುಂಠಿ, ತಾಯಿ ಶುಂಠಿ, ಕರ್ಪೂರ ಶುಂಠಿ, ಆಮೇಲೆ ಜವಾರಿ ಶುಂಠಿ, ಆಮೇಲೆ ಬಳ್ಳಿ ಆಲೂಗಡ್ಡೆ ಅಂತ ಇದೆ, ಆಮೇಲೆ ಪರ್ಪಲ್ ಲ್ಯಾಮ್ ಅಂತಿದೆ, ಪ್ರತಿಭಾ ಅರಿಶಿನ, ಜವಾರಿ ಅರಿಶಿನ, ಕವ್ವೆಗಡ್ಡೆ. ಆಮೇಲೆ ಈ ಕಡೆ ಬಂದರೆ ಬಳ್ಳಿ ಆಲೂಗಡ್ಡೆ,
ಬಳ್ಳಿ ಗೆಣಸು, ಸುವರ್ಣಗಡ್ಡೆ, ಪರ್ಪಲ್ ಯಾಮು, ವೈಟ್ ಯಾಮು, ಉತ್ರಿಗಡ್ಡೆ, ಆಮೇಲೆ ಲೇಡಿ ಟ್ಯೂಬರ್ ಅಂತ ಕೆಸುಗಡ್ಡೆ, ಇವೆಲ್ಲ ಬಳ್ಳಿ ಗೆಣಸಿನ ಸಸಿಗಳು ಎಲ್ಲ ಇದೆ ಸರ್. ಆಮೇಲೆ ರೂಟಿನ ಸಸಿಗಳು. ರೂಟ್ ಅಂದರೆ ಇದು ಮೊಲಂಗಿ ಥರ ಗಡ್ಡೆ ಬರುತ್ತೆ ಸರ್, ಅಲ್ಲಿದೆ ನೋಡಿ. ಆಮೇಲೆ ಅದು ಬ್ರೈನ್ ಇನ್ಕ್ರೀಸ್ ಆಗುತ್ತೆ ಸರ್. ಬುದ್ಧಿ ಭ್ರಮಣ ಮಕ್ಕಳಿಗೆ ಇದೆಲ್ಲ ಹಾರ್ಲಿಕ್ಸು ಬೂಸ್ಟ್ ಥರ ಕುಡಿಸ್ತೇವಲ್ಲ ಸರ್, ಅದು ಪೌಡ್ರ್ ಮಾಡಿ ಬಳಸ್ಬೋದು. ಬೀಜಗಳು ಎಲ್ಲ ನಮ್ಮ ದೇಸಿ ಜವಾರಿ ತರಕಾರಿ ಬೀಜಗಳು ಸರ್, ಸೊಪ್ಪಿನ ಬೀಜಗಳು ಎಲ್ಲ, ಔಷಧಿ ಬೀಜಗಳು, ಹೊಲಬೇಲಿ ಸೊಪ್ಪಿನ ಬೀಜಗಳು ಎಲ್ಲ ಇದೆ ಸರ್. ನಮ್ಮದು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು ಮುಗುಳಿ ಗ್ರಾಮ ಅಂತ. ನಮ್ಮದು ಫೋನ್ ನಂಬರು 7619340607 ಸರ್. ಈ ನಂಬರಿಗೆ ಫೋನ್ ಮಾಡಿ ಸರ್. ನಿಮಗೆ ನಮ್ಮದೇ ಆದಂಥದ್ದು ಗೆಡ್ಡೆ ಗೆಣಸು ನರ್ಸರಿ ಇದೆ, ಔಷಧಿ ಸಸ್ಯಗಳ ನರ್ಸರಿ ಇದೆ, ದೇಸಿ ಬೀಜಗಳ ಸಂರಕ್ಷಣೆ ಇದೆ. ಎಲ್ಲನೂ ನಮ್ಮ ತರಕಾರಿ ಬೀಜ, ಸೊಪ್ಪಿನ ಬೀಜ ಎಲ್ಲವೂ ಸಿಗ್ತದೆ ಅಂತ ಹೇಳ್ಬೋದು ಸರ್. ನಾವು ಪೋಸ್ಟ್ ಮುಖಾಂತರನೂ ಕಳಿಸ್ತೀವಿ ಸರ್, ಕೊರಿಯರು, ಪೋಸ್ಟು ಥರ ಎಲ್ಲ. ರವಿರಾಜ್ ಅಂತ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿರೋದು. ನಮ್ಮದು ಹೋಮ್ ಮೇಡ್ ಪ್ರಾಡಕ್ಟ್ಗಳಿದೆ. ಅರಿಶಿನ ಎಣ್ಣೆ ಸೋಪು, ಇದು ಅರಿಶಿನ ಎಣ್ಣೆ ಸೋಪು, ಪ್ಯೂರ್ ಅರಿಶಿನ ಎಣ್ಣೆ ಮತ್ತು ಹೌದೌದು. ಕಲರ್ ಆಗಿದೆ. ಕಲರ್ ಅದು ಸೋಪ್ ಮಾಡುವಾಗ ನಾವು ಕಾಸ್ಟಿಕ್ ಸೋಡಾ ಯೂಸ್ ಮಾಡ್ತೇವೆ ಅದಕ್ಕೆ, ಆವಾಗ ಸ್ವಲ್ಪ ಬ್ರೌನಿಶ್ ಬರುತ್ತೆ ಅದು, ಡಾರ್ಕ್. ಆಮೇಲೆ ನೀವು ಅದು ಸೋಪ್ ಯೂಸ್ ಮಾಡುವಾಗ ಅಂದ್ರೆ ನೀರು ಮಿಕ್ಸ್ ಮಾಡುವಾಗ ಅದು ಯೆಲ್ಲೋ ಕಲರ್ ಬರುತ್ತೆ, ಟರ್ಮರಿಕ್ ಅಂದ್ರೆ ಡೈಲ್ಯೂಟ್ ಆಗುತ್ತೆ, ಅವಾಗ ಬರುತ್ತೆ ನ್ಯಾಚುರಲ್ ಟರ್ಮರಿಕ್ ಕಲರ್ ಬರುತ್ತೆ. ಇದು ಸ್ಕಿನ್ ಅಲರ್ಜಿಗೆಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ. ಅಂದ್ರೆ ಈ ಟರ್ಮರಿಕ್ ಅಲ್ಲಿ ಏನೆಲ್ಲ ಮೆಡಿಸಿನಲ್ ಬೆನಿಫಿಟ್ಸ್ ಇರುತ್ತೆ ಅದೆಲ್ಲ ನಿಮಗೆ ಸೋಪಲ್ಲಿ ಸ್ಕಿನ್ನಿಗೆ ಸಿಗುತ್ತೆ. ನೀವು ಡೈಲಿ ಬೇರೆ ಸೋಪ್ ಬದಲು ಇದನ್ನು ಟರ್ಮರಿಕ್ ಸೋಪ್ ಯೂಸ್ ಮಾಡಿದರೆ ಟರ್ಮರಿಕ್ಕಿನ ಮೆಡಿಸಿನಲ್ ಬೆನಿಫಿಟ್ ಎಲ್ಲ ನಮಗೆ ಡೈಲಿ ಸ್ಕಿನ್ನಿಗೆ ಸಿಗುತ್ತೆ. ಅದೇ ರೀತಿ ಇದು ಅದರದ್ದು ಲಿಕ್ವಿಡ್ ಫಾರ್ಮಲ್ಲಿ ಇದೆ. ಇದು ಫೇಸ್ ವಾಶಿಗೆ ಯೂಸ್ ಮಾಡ್ಬೋದು. ಇದು 2 ಡ್ರಾಪ್ಸ್ ಸಾಕು, 3 ಮಂತ್ಸ್ ಬರುತ್ತೆ ಒಂದು ಬಾಟ್ಲು. ಇದು ಕೂಡ ಹಾಗೆ ನಿಮಗೆ ಟರ್ಮರಿಕ್ಕಿನ ಎಲ್ಲ ಬೆನಿಫಿಟ್ಸು ನಿಮಗೆ ಸ್ಕಿನ್ನಿಗೆ ಸಿಗುತ್ತೆ. ನ್ಯಾಚುರಲ್ ಪ್ರಾಡಕ್ಟ್ ಇದು, ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಕಾಸ್ಟಿಕ್ ಸೋಡಾ ಒಂದು ಯೂಸ್ ಮಾಡ್ತೇವೆ ಅಷ್ಟೇ. ಆಮೇಲೆ ಇದು ನೋಡಿ, ಇದು ಇದರಲ್ಲಿ ಎಲ್ಲ ಮಿಕ್ಸ್ ಇದೆ. ಇದು ಕೂಡ ಸೋಪ್ ಆಯುರ್ವೇದಿಕ್ಕು. ಇದರಲ್ಲಿ ಅರಿಶಿನ, ಆಮೇಲೆ ಕೊಬ್ಬರಿ ಎಣ್ಣೆ, ಆಮೇಲೆ ನೀಮ್ ಆಯಿಲ್, ಲೆಮನ್ ಗ್ರಾಸು, ಆಮೇಲೆ ಇದು ನೀಲಗಿರಿ ಎಣ್ಣೆ ಎಲ್ಲ ಮಿಕ್ಸ್ ಇದೆ. ಅದರಿಂದ ತಯಾರು ಮಾಡಿದ ಸೋಪ್ ಇದು. ಇದನ್ನ ಯಾಕೆ ಬಳಸಬೇಕು ಅಂತ ಹೇಳ್ತೀರಾ ಈ ತರ ಪ್ರಾಡಕ್ಟ್ಗಳನ್ನ? ಅಂದ್ರೆ ಇದು ಒಂದು ನಮ್ಮ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಆಗಿ ಬಳಕೆ ಆಗುತ್ತೆ. ಮತ್ತೆ ನಮ್ಮ ಲೋಕಲ್ ಫಾರ್ಮರ್ಸಿಗೆ ಇದರಿಂದ ಬೆನಿಫಿಟ್ ಸಿಗುತ್ತೆ. ಅರಿಶಿನ ಮತ್ತೆ ಮೈನ್ ಅರಿಶಿನದಲ್ಲಿ ತುಂಬಾ ಮೆಡಿಸಿನಲ್ ಬೆನಿಫಿಟ್ಸ್ ಇದೆ. ಅದೆಲ್ಲ ನಮಗೆ ಸ್ಕಿನ್ನಿಗೆ ಸಿಗತ್ತೆ. ಈಗ ನೀವು ಸ್ನಾನಕ್ಕೆ ಬೇರೆ ಸೋಪ್ ಯೂಸ್ ಮಾಡಿದ್ರಿ, ಅದರಲ್ಲಿ ಏನು ಮೆಡಿಸಿನಲ್ ಬೆನಿಫಿಟ್ ಇರಲ್ಲ, ನಿಮಗೆ ಕೊಳೆ ಹೋಗುತ್ತೆ, ಆಮೇಲೆ ಸ್ಮೆಲ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಯಾವುದೇ ಮೆಡಿಸಿನಲ್ ಬೆನಿಫಿಟ್ ಅದರಲ್ಲಿ ಸಿಗಲ್ಲ. ಇದರಲ್ಲಿ ನಿಮಗೆ ಕೊಳೆ ಮತ್ತು ಕೊಳೆ ಹೋಗೋದ್ರ ಜೊತೆಗೆ ಸ್ಮೆಲ್ ಸಿಗುತ್ತೆ. ಆಮೇಲೆ ಈ ಅರಿಶಿನದ ಮೆಡಿಸಿನಲ್ ಬೆನಿಫಿಟ್ ಎಲ್ಲ ನಿಮಗೆ ಸ್ಕಿನ್ನಿಗೆ ಸಿಗುತ್ತೆ. ಅಂದರೆ ಈ ಟ್ಯಾನ್ ಆಗೋದು ಹೋಗುತ್ತೆ, ಮತ್ತೆ ಬ್ಲ್ಯಾಕ್ ಮಾರ್ಕು, ಪಿಗ್ಮೆಂಟೇಷನ್ನು, ಫಂಗಲ್ ಇನ್ಫೆಕ್ಷನ್ ಅಂಥದ್ದೆಲ್ಲ ಹೋಗುತ್ತೆ. ನಿಮಗೆ ಯಾವುದೇ ಯಾವುದು ಅಲೋಪತಿ ಮೆಡಿಸಿನ್ ಬೇಕಾಗಲ್ಲ ಆಮೇಲೆ ಸ್ಕಿನ್ನಿಗೆ. ಅದೆಲ್ಲ ಇದರಿಂದ ಬೆನಿಫಿಟ್ ಇರುತ್ತೆ. ಮತ್ತೆ ನಮ್ಮ ಇಂಡಿಯನ್ ಪ್ರಾಡಕ್ಟ್ ಅಂದರೆ ಸ್ವದೇಶಿ ಬಳಕೆ ಹೆಚ್ಚಾದರೆ ನಮ್ಮ ದೇಶಕ್ಕೆ ಒಳ್ಳೇದಲ್ಲ. ನೀವೇ ವ್ಯಾಲ್ಯೂಡೇಷನ್ ಮಾಡ್ತೀರಾ? ನಾವೇ ಮಾಡೋದು, ನಾವೇ ಬೆಳಿತೇವೆ. ನಾವು ನಮ್ಮ ತೋಟದಲ್ಲಿ ದಕ್ಷಿಣ ಕನ್ನಡ ಬೆಳ್ತಂಗಡಿ ನಮ್ದು ಅಡಿಕೆ ತೋಟ ಇರುತ್ತೆ, ಅದರ ಮಧ್ಯದಲ್ಲಿ ನೀವೇ ವ್ಯಾಲ್ಯೂಡೇಷನ್ ಮಾಡಿ? ಹೌದೌದು, ಇಂಟರ್ ಕ್ರಾಪ್ ಆಗಿ ಬೆಳಿತೇವೆ. ಪ್ರೈಸ್ ಎಲ್ಲ ಹೇಗೆ ಸರ್ ಇದು? ಪ್ರೈಸ್ ನೋಡಿ, ಇಲ್ಲಿದೆ ಪ್ಯೂರ್ ಟರ್ಮರಿಕ್ ಆಯಿಲ್ ಇದ್ದು 250 ಆಗುತ್ತೆ ಒಂದು ಸೋಪಿಗೆ. ಮತ್ತೆ ಅರಿಶಿನ ಎಣ್ಣೆ ಫೇಸ್ ವಾಶಿಗೆ 200 ಆಗುತ್ತೆ. ಮತ್ತೆ ಆ ಮಿಕ್ಸ್ ಸೋಪಿಗೆ 100 ರೂಪೀಸ್ ಇದೆ. ನಿಮ್ಮನ್ನು ಹೇಗೆ ಸಂಪರ್ಕಿಸಬೇಕು? ನಮ್ದು ಇಲ್ಲಿ ನಂಬರ್ ಇದೆ ನೋಡಿ, ನಾವು ಕೊರಿಯರ್ ಅಲ್ಲಿ ಆಲ್ ಓವರ್ ಇಂಡಿಯಾ ಕಳಿಸ್ತೇವೆ.
7760545001. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಪರಿಚಯ ಸರ್? ನಮ್ಮ ಹೆಸರು ಚಿದಾನಂದಪ್ಪ, ಚನ್ನಪಟ್ಟಣ, ಹೊಳಲ್ಕೆರೆ ತಾಲೂಕು ಸರ್, ಹಾ. ಚಿತ್ರದುರ್ಗ ಜಿಲ್ಲೆ. ನಾವು 6-7 ವರ್ಷದಿಂದ ಸಹಜ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ ಸರ್. 7 ವರ್ಷದಿಂದ? 7 ವರ್ಷದಿಂದ. ಹಾ. ಅದರಲ್ಲಿ ಹೆಚ್ಚಾಗಿ ಈ ಕೈ ತೋಟ ಅಂತ ಮಾಡ್ಕೊಂಡಿದ್ವಿ. ಅದರಲ್ಲಿ ಔಷಧಿ ಗಿಡಗಳು, ತರಕಾರಿ ಗಿಡಗಳು, ಹಣ್ಣಿನ ಗಿಡಗಳು ಅವನ್ನ ಹೆಚ್ಚಾಗಿ ಮಾಡ್ತಾ ಇದ್ದೀವಿ. ಇಲ್ಲಿ ಏನೇನು ತಂದಿದ್ದೀರಾ ಸರ್? ಇಲ್ಲಿ ತರಕಾರಿ ಬೀಜಗಳು ಜಾಸ್ತಿ ಇದೆ ಸರ್. ಇವೆಲ್ಲ ತರಕಾರಿ ಎಲ್ಲ ಕೆಲವು ಔಷಧಿ ಗಿಡಗಳಿದೆ. ಎಷ್ಟು ತರ ಇದೆ ಸರ್ ಇವು? ಎಲ್ಲ 20 ರೂಪೀಸ್ ಸರ್ ಇದು. 20 ರೂಪೀಸ್ ಒಂದು 15 ನಮೂನಿ ತರಕಾರಿ ಬೀಜ ಇದೆ. ದೇಸಿ? ದೇಶಿ ಬೀಜಗಳು ಸರ್ ಅದು. ಈಗ ಪ್ರಮುಖವಾಗಿರೋದು ಇದು ಏನೋ ನಿಂಬೆ ಹುಲ್ಲು? ನಿಂಬೆ ಹುಲ್ಲು ಸರ್ ಅದು. ಕಷಾಯ ಮಾಡ್ತಾರೆ ಅದರಲ್ಲಿ. ಟೀಗೆ ಹಾಕ್ಬೋದು, ಕಷಾಯ ಮಾಡ್ಬೋದು. ಏನು ಕಷಾಯ ಸರ್. ಕಷಾಯ ಮಾಡ್ಬೋದು, ಟೀಗೂ ಹಾಕ್ಬೋದು ಸರ್ ಇದು. ಇದರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ಕಫ ಕಡಿಮೆ ಆಗುತ್ತೆ ಸರ್ ಇದು. ಇದು ಮರ ಗೆಣಸು ಸರ್. ಇದು ಯಾವುದೇ ಕೆಮಿಕಲ್ ಇಲ್ದೇ, ಏನು ಆರೈಕೆ ಇಲ್ದೇ ಬೆಳೆಯುತ್ತಿದ್ದು. ನೆಲದಲ್ಲಿ ಬಿಡುತ್ತೆ ಇದು ಗೆಡ್ಡೆ, ಈ ತರ ಬಿಡುತ್ತಲ್ಲ ಗೆಡ್ಡೆ. ಇವೆಲ್ಲ ಆರೋಗ್ಯ ಬಹಳ ಒಳ್ಳೇದು ಸರ್ ಇದು. ನ್ಯೂಟ್ರಿಯೆಂಟ್ಸ್ ಯಾವುದು ಇದೆ ಸರ್. ಇದೇ ಗಿಡ ಪ್ಲಾಂಟ್ ಇದು ಗೆಡ್ಡೆ ಸರ್. ಇದೇ ಪ್ಲಾಂಟ್. ಇದು ಹಾಕಿದ್ರೆ ಅದು ಬರೋದು. ಇದರಿಂದ ಏನು ಬಹಳ ಉಪಯುಕ್ತ? ಇಲ್ಲ, ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ. ಕೆಮಿಕಲ್ ಸುಲಭವಾಗಿ ಬೆಳೆಯುತ್ತೆ. ಈ ಗೆಡ್ಡೆ ಗೆಣಸು, ಈ ಆಲೂಗೆಡ್ಡೆ ಇವೆಲ್ಲ ತಿಂತೀವಲ್ಲ, ವಾಯುವಲ್ಲ, ಹಂಗಾಗಿ ಅದ್ರ ಬದಲು ಇವನ್ ಹೆಂಗ್ ಬೇಕಾದ್ರೆ ಹಾಕ್ಬೋದು ಸರ್. ಅದು ಕಡಿಮೆ ನೀರಲ್ಲಿ ಬೆಳೆಯುತ್ತೆ. ಇದು ಬೂದುಗುಂಬಳ, ಮಿನಿ ಬೂದುಗುಂಬಳ ಅಂತ ಇದೆ ಸರ್. ಮೆಡಿಸಿನ್ ವ್ಯಾಲ್ಯೂ ಇದೆ. ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಸರ್ ಹೆಚ್ಚಾಗಿ. ಭಾಳ ದೊಡ್ಡದಿದ್ರೆ ಹೆಣ್ಮಕ್ಳು ಏನ್ ಮಾಡ್ತಾರೆ, ದೊಡ್ಡದು ತಗೊಂಡೋಗಕ್ಕೆ ಇಷ್ಟಪಡಲ್ಲ. ಅದನ್ನ ಹೆಚ್ಚಿ ಉಳಿದ್ ಏನ್ ಮಾಡೋಣ ಅಂತಾರೆ. ಅದಕ್ಕೆ ಚಿಕ್ಕದಾಗಿದ್ರೆ ಏನ್ ಮಾಡ್ತಾರೆ, ಇದನ್ನ ಆರಾಮಾಗಿ ಬಳಸ್ತಾರೆ. ಅಡಿಗೆಗೆ ಬಳಸೋದು, ಜ್ಯೂಸ್ ಮಾಡಿ ಕುಡಿಬೋದು ಸರ್. ಇದು ಸಾದಾ ಹೀರೆಕಾಯಿ ಸರ್. ಇದು ಅದು ನೆಲಬಸಳೆ ಅಂತ. ಅವೆಲ್ಲ ಕಳೆ ಜೊತೆಗೆ ಬೆಳಿತಾವ ಸರ್, ಸುಲಭವಾಗಿ ಬೆಳಿತಾವ. ಅದು ಶುಗರ್ ಪ್ಲಾಂಟ್ ಸರ್. ಅದು ಎಲೆ ಬಿಡುತ್ತೆ, ಈ ತರ ಎಲೆ ಬಿಡುತ್ತೆ. ದಿನ ಅರ್ಧ ಎಲೆ ತಿಂದ್ರೆ ಶುಗರ್ ಏರಿಕೆ ಆಗಲ್ಲ, ಕಂಟ್ರೋಲ್ ಇರುತ್ತೆ. ಆಮೇಲೆ ಬರ್ತಾ ದಿನ ಉಪಯೋಗಿಸ್ಬೇಕು. ಅದನ್ನ ಒಂದು 3 ತಿಂಗಳು ಬಳಸಿದ್ರೆ ಮೆಡಿಸಿನ್ ಇಲ್ದೇ ಕಮ್ಮಿ ಮಾಡ್ಕೋದು ಸರ್ ಶುಗರ್. ಹೌದು, ನಾವ್ ಹೇಳಿದ್ ಮಾಡ್ಬೇಕು. ಕಾಫಿ ಟೀ ಬಿಡ್ಬೇಕು, ಎಲೆ ಉಪಯೋಗಿಸ್ಬೇಕು. ಕೆಲವು ಕಷಾಯ ಹೇಳ್ತೀವಿ, ಅದು ಕುಡಿದ್ಬಿಟ್ರೆ ಆ ಮೆಡಿಸಿನ್ ಇಲ್ಲ, ಪ್ರಯೋಗ ಮಾಡಿ ನಾವು ಹೇಳ್ತೀವಿ ಸರ್. ಅದು ಹೌದು. ತುಪ್ಪದ ಹೀರೆಕಾಯಿ. ಇದು ಸರ್. ಮತ್ತೆ ಅದು ಮೇನ್ ಆಗಿರೋದು ಇವೆಲ್ಲ ನುಗ್ಗಿ ಸೊಪ್ಪು ಪೌಡರ್ ಸರ್. ಇದು ಈಗ ಬಹಳ ಬೇಡಿಕೆ ಇದೆ. ಬಹಳ ಬೇಡಿಕೆ ಇದೆ. ಈಗ ಮಕ್ಳು ಏನ್ ಮಾಡ್ತಾರೆ, ತರಕಾರಿ ಸೊಪ್ಪು ತಿನ್ನೋದು ಕಡಿಮೆ ಸರ್. ಇದು ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇದನ್ನ ಹಿಟ್ಟಿನಲ್ಲಿ ರೊಟ್ಟಿನೆಲ್ಲ ಚಪಾತಿನೆಲ್ಲ ಮಿಕ್ಸ್ ಮಾಡಿಕೊಟ್ರೆ ಎಲ್ಲರೂ ತಿಂದ್ಬಿಡ್ತಾರೆ ಮಕ್ಕಳು. ಆ ಶರೀರಕ್ಕೆ ಹೋದ್ರೆ ಸಾಕು, ಆರೋಗ್ಯ ವೃದ್ಧಿ ಆಗುತ್ತೆ ಸರ್. ಇದು ಮಂಗರವಳ್ಳಿ ಅಂತ ಸರ್. ಇದು ಜಾಯಿಂಟ್ ಪೇನಿಗೆ ಬರುತ್ತೆ. ಇದು ಎಳೆ ಕುಡಿಗಳನ್ನ ಪಲ್ಯ ಮಾಡ್ತಾರೆ, ಜಾಯಿಂಟ್ ಪೇನ್ಲಿಗೆ ಬರುತ್ತೆ ಇದು. ಆಮೇಲೆ ಇದು ಹಸುಗಳಿಗೆ ಕೆಚ್ಚಲು ಬಾವು ಬರ್ತದೆ ಸರ್, ಅದಕ್ಕೂ ಬಳಸ್ತಾರೆ ಅದನ್ನ. ಅದನ್ನ ಜಜ್ಜಿ ಅದರ ರಸನ ಮಂಗರವಳ್ಳಿ ಅಂತ. ಇದು ಮಂಗರವಳ್ಳಿ ಅಂತ. ಪಾಟಲ್ಲೂ ಬೆಳೆಯುತ್ತೆ, ನೆಲದಲ್ಲೂ ಬೆಳೆಯುತ್ತೆ ಸರ್. ಅದು ಬಳ್ಳಿನೇ. ಅದು ಜಾಯಿಂಟ್ ಬಳ್ಳಿ ನಾವು ಕಟ್ ಮಾಡಿದ್ವಿ. ಅದು ಸುಮ್ಮನೆ ಜಾಯಿಂಟ್ ಚಿಗುರು ಕೌಲ್ ಆಗ್ತಾ ಹೋಗುತ್ತದು. ಅದು ಮಾವಿನ ಶುಂಠಿ ಸರ್. ಅದು ತಿಂಡಿಗಳಿಗೆ ಹಾಕೋದು. ಮಾವಿನ ಶುಂಠಿ, ಮಾವಿನ ಫ್ಲೇವರ್ ಬರುತ್ತೆ ಅದು ಹಾಕಿ. ಸರ್, ಎಲ್ಲ ಹೆಸರು ಹಾಕ್ಬಿಡ್ದು ಅದಕ್ಕೆ. ಅವ್ರಿಗೆ ಗೊತ್ತಾಗ್ಲಿ, ಎಲ್ಲರೂ ಕೇಳ್ತಿರ್ತಾರೆ ಅಂತೇಳಿ ಹಾಕಿದ್ವಿ, ಅದಕ್ಕೆ ಗೊತ್ತಾಗ್ಲಿ ಅಂತ. ಒಂದು 15 ನಮೂನಿ ಬೀಜ ಇದೆ ಸರ್. ಇದು ಎಲ್ಲ ದೇಶಿ ಇದೆ ಸರ್. ಈಗ ಇಷ್ಟು ತನಕ ಹೇಳಿದಲ್ಲ, ಆ ತರದ್ದು ಬೇಕು ಅಂದ್ರೆ ನಿಮ್ಮನ್ನ ಹೆಂಗ್ ಸಂಪರ್ಕಿಸ್ಬೋದು? ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ರೆ ಕಳಿಸ್ತೀವಿ ಸರ್. ಇದು ಪೋಸ್ಟಲ್ಲಿ ಬೇಕಾದ್ರೆ ಕಳಿಸ್ತೀವಿ. ಭಾಳ ಇದ್ರೆ ಪೋಸ್ಟಲ್ಲಿ ಕಳಿಸ್ತೀವಿ. ಇಲ್ಲಾಂದ್ರೆ ಅದೇ 1-2 ಐಟಮ್ಸ್ಗೆ ಆದ್ರೆ ಎಲ್ಲರ ನಿಯರ್ ಬಂದಾಗ ಬೇಕು ತಗೊಂಡು ಹೋಗ್ಬೋದು. ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಹೇಳಿ ಸರ್. ನಮ್ಮ ಹೆಸರು ಚಿದಾನಂದಪ್ಪ ಸರ್. ಒಂದು ಫೋನ್ ನಂಬರ್ 080854656. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ನನ್ನ ಹೆಸರು ವೀರೇಶ್ ಅಂದ್ಬಿಟ್ಟು. ನಮ್ಮ ತೋಟದ ಹೆಸರು ಅಡವಿ ತೋಟ ಅಂದ್ಬಿಟ್ಟು. ನಮ್ಮವ್ರು ಚಿಕ್ಕಜಾಜೂರು. ನಾವು ಸಹಜ ಕೃಷಿಯನ್ನ ಒಂದು 6-7 ವರ್ಷದಿಂದ ಮಾಡ್ತಾ ಇದೀವಿ.
ಈಗ ಇಲ್ಲಿ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ಬೀಜೋತ್ಸವದಲ್ಲಿ, ದಾವಣಗೆರೆ ಬೀಜೋತ್ಸವದಲ್ಲಿ ನಮ್ಮ ತೋಟದ್ದೇ ಉತ್ಪನ್ನಗಳು ಇವೆಲ್ಲ. 6 ವರ್ಷದ ಮುಂಚೆ ನಮ್ಮಲ್ಲಿ ಅಡಿಕೆ, ತೆಂಗು, ಮಾವು ಇವಷ್ಟೇ ಪ್ರಮುಖ ಬೆಳೆ ಆಗಿತ್ತು. ಈ ಸಹಜ ಕೃಷಿನ ಅಳವಡಿಸ್ಕೊಂಡು ಈ ತರ ಬೀಜ ಮೇಳುಗಳಿಗೆಲ್ಲ ಸಂಪರ್ಕದಲ್ಲಿ ನಾವು ಬಂದು ರಾಘವ್ರ ಪರಿಚಯ ಆಗಿ ಈಗ ನೋಡಿ ಇಷ್ಟೆಲ್ಲ ತಿನ್ನೋದನ್ನ ಬೆಳೆಯಕ್ಕೆ ಶುರು ಮಾಡಿದೀವಿ. ಈಗ ಬರೀ ಮಾರ ಅಂತದ್ ಬೆಳಿತಿದ್ವಿ, ಈಗ ಎಲ್ಲಾ ತರದ್ ತಿನ್ಬೇಕು, ತಿಂದಿದ್ದನ್ನ ಜಾಸ್ತಿ ಆಗಿದ್ ಮಾರ್ಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಬೆಳೆಗಳು ನೋಡ್ಬೋದು ನೀವು. ಇದೆಲ್ಲ ಪೂರ್ತಿ ಆರ್ಗ್ಯಾನಿಕ್ ಸಹಜ ಅಂತ ಹೇಳ್ಬೋದು. ಆರ್ಗ್ಯಾನಿಕ್ ಆದ್ರೆ ಮತ್ತೆ ಏನಾದ್ರು ಇನ್ಪುಟ್ ಹಾಕ್ಬೇಕು. ಸಹಜದಲ್ಲಿ ನಾವು ಯಾವ್ದೇ ರೀತಿ ಅದಕ್ಕೇನು ಬಳಸಲ್ಲ, ಯಾವ್ದೇ ರೀತಿ ಇನ್ಪುಟ್ಗಳನ್ನ ಬಳಸಲ್ಲ ಹೊರಗಡೆ. ಸರ್ ಈಗ ಪ್ರಮುಖವಾಗಿ ಇದು ತೋತಾಪುರಿ ಮಾವಿನಕಾಯಿ. ಇದು ಮಾವಿನಕಾಯಿ ಹಾಕೋ ನಮ್ದು ಬಹಳ ಹಳೆ ಜವಾರಿ ತಳಿ ಉಪ್ಪಿನಕಾಯಿ. ಇದು ಉಪ್ಪಿನಕಾಯಿ ಮಾವು. ಉಪ್ಪಿನಕಾಯಿ ಮಾವು ಇದು ಬಹಳ ಹಳೇದು ನಮ್ಮ ಮರ. ಇದು ನಮ್ಮ ಅಜ್ಜಿ ಕಾಲದಿಂದಾನು ಉಪ್ಪಿನಕಾಯಿ ಮರ ಅಂತ ಅದು. ಇಲ್ಲಿ ಬರ್ತಾ ಇದೆ. ಇದು ಕರ್ಬೇವು ನಮ್ ತೋಟದ್ದೇ. ಆಮೇಲೆ ಎಲ್ಲ ಸಹಜವಾಗಿ ಬೆಳೆದಿರೋದು. ಇದು ತೊಗರಿ ಬೆಳೆ, ಜವಾರಿ ತೊಗರಿ ಬೆಳೆ. ಇದು ಬಿತ್ತನೆ ಬೀಜಕ್ಕೆ ಅಂತ ತಂದಿದೀವಿ. ಜವಾರಿ ತೊಗರಿ ಬೆಳೆ ಇದು. ಹುಣಸೆ ಹಣ್ಣು, ಆಮೇಲೆ ಬಾಳೆಯಲ್ಲಿ ನಂಜುಂಗೂಡು ರಸಬಾಳೆ ಇದೆ. ಈ ನಂಜುಂಗೂಡಲ್ಲೇ ಈಗ ನಂಜುಂಗೂಡು ರಸಬಾಳೆ ಹುಡುಕ್ಬೇಕಾಗಿದೆ. ಈಗ ನಮ್ಮಲ್ಲಿ ಸುಲಭವಾಗಿ ಬರ್ತಾ ಇದೆ ಅದು. ಜೊತೆಗೆ ಹಲಸಣ್ಣು, ಆಮೇಲೆ ಕಾಳುಮೆಣಸು, ಜೊತೆಗೆ ಕಾಳುಮೆಣಸಿದೆ. ಕಾಳುಮೆಣಸು ಅಷ್ಟೇ ಬಹಳ ಸಹಜವಾಗಿ, ಅದು ಏನೇನೋ ಹಾಕಿಲ್ಲ ಅದಕ್ಕೆ. ಅದು ಕೆಮಿಕಲ್ ಇಲ್ಲದಲ್ಲಿ ಬೆಳೆಯೋದೇ ಬಹಳ ಕಷ್ಟ. ಆದ್ರೆ ನಾವು ಏನೋ ಸುಲಭವಾಗಿ ಬೆಳೆಯಕ್ಕೆ ಅವಕಾಶ ಆಗಿದೆ. ಆಮೇಲೆ ನಮ್ದು ಏಲಕ್ಕಿ ನೋಡ್ಬೋದು ನೀವು. ಬಾಳೆಹಣ್ಣು ನೋಡಿ, ಏಲಕ್ಕಿ ಬಾಳೆಹಣ್ಣು ಎಷ್ಟು ಸೈಜ್ ಇದೆ, ಎಷ್ಟು ನಿಮಗೆ ರಸಬಾಳೆ ತರನೇ ಕಾಣುತ್ತೆ. ಅಂದ್ರೆ ಏಲಕ್ಕಿನೇ ಬಹಳ ಚೆನ್ನಾಗಿ ಬರ್ತಾ ಇದೆ ನಮ್ಮಲ್ಲೂ. ಅದು ನಂಜುಂಗೂಡು ರಸಬಾಳೆ. ಇದು ನಂಜುಂಗೂಡು ರಸಬಾಳೆ. ಅದು ಶೈನಿಂಗ್ ಇರುತ್ತೆ, ದುಂಡು ಬರುತ್ತೆ ಕಾಯಿ. ಅದು ಫ್ಲೇವರು, ಅದು ರುಚಿ ಅದು ಭಾಳ ಚೆನ್ನಾಗಿರುತ್ತೆ. ಇದೆಲ್ಲ ಹಲಸಿನ ನಮ್ಮ ತೋಟದ್ದೇ. ಅದು ಅವರೇ ಬೆಳೆ, ನಮ್ಮ ತೋಟದಲ್ಲೇ ಅವರೇಕಾಳು ಬೆಳೆದು ಬೆಳೆ ಮಾಡಿಸಿರೋದು. ಇದು ರೈತರಿಗೆ ಅಂತ ಹೊಂಗೆ ಬೀಜ ಬದಿನಲ್ಲಿ ಹಾಕೊಳ್ಳಿಕ್ಕೆ ಅಂತ ತಂದಿದ್ದೀವಿ. ಆಮೇಲೆ ಅವೆಲ್ಲ ಹಿಂದೆ ಇರೋ ಮಾವಿನ ಹಣ್ಣು ಹೊಂಗೆ ಬೀಜ ಹೆಂಗೆ ಕೆಜಿ? 70 ರೂಪಾಯಿ ಕೆಜಿ. ಅವೆಲ್ಲ ಮಾವಿನ ಹಣ್ಣಿನ ಬಾಕ್ಸ್. ಅವ್ನು ಯಾವನು ಡಿಸ್ಪ್ಲೇಗೆ ಇಟ್ಟಿಲ್ಲ. ಯಾಕೆ ಇಟ್ಟಿಲ್ಲ ಅಂದ್ರೆ ಅದು ಅಷ್ಟು ಡಿಮ್ಯಾಂಡ್ ಇದೆ. ಆಲ್ರೆಡಿ ಆರ್ಡರ್ ಬಂದ್ಬಿಟ್ಟಿದೆ. ಅರ್ಧಕ್ಕಿಂತ ಮುಕ್ಕಾಲ್ ಭಾಗ ಆರ್ಡರ್ ಆಗೋಗಿದೆ. ಯಾವ ಮಾವು ಸರ್ ಅದು? ಅದು ಬಾಳ ಆಲ್ಫಾನ್ಸೋ ಇದೆ, ಆಮೇಲೆ ರಸ್ಪುರಿ ಇದೆ. ಎಲ್ಲ ನಮಗೆ ಆರ್ಡರ್ ಆಗೋಗಿದೆ ಅದು. ಈಗ ಹಂಗಾಗಿ ಅದನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿಲ್ಲ. ಡಿಸ್ಪ್ಲೇಗೆ ಇಟ್ಟರೆ ಅದ್ರ ಡಿಮ್ಯಾಂಡ್ ಸಪ್ಲೈ ಮಾಡೋಕ್ಕಾಗಲ್ಲ ಅಂತ. ಸಹಜ ಕೃಷಿ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಅನಿವಾರ್ಯ. ಈಗಿರೋ ಖರ್ಚು ವೆಚ್ಚ, ಲೇಬರು ಇವನ್ನೆಲ್ಲ ನೋಡಿದ್ರೆ ಸಹಜ ಕೃಷಿ ಒಂದೇ ಉಳಿಯಕ್ಕೆ ಸಾಧ್ಯ. ಇನ್ಯಾವುದೇ ಕೃಷಿ ಇನ್ನೂ ಸ್ವಲ್ಪ ವರ್ಷ ಆದರೆ ಭಾಳ ಕಷ್ಟ ಆಗ್ತಾ ಹೋಗುತ್ತೆ, ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ರೈತರು ಬೆಳೆಯೋದೇ ಬಿಡ್ಬೇಕಾಗೈತೆ. ಹಂಗಾಗಿ ಇದಕ್ಕೆ ಅಳವಡಿಸ್ಕೊಂಡ್ರೆ ಸುಲಭವಾಗಿ ಆರಾಮಾಗಿ ಬೆಳೆಯೋಕೆ ಅವಕಾಶ. ನಿಮ್ಮ ಪ್ರಾಡಕ್ಟ್ಸ್ ಬೇಕಾದ್ರೆ ರೈತರಿಗೆ ಸಂಪರ್ಕಿಸಬಹುದು. ರೈತರು ನಮ್ದು ಅಡವಿ ತೋಟ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲೇ ನೋಡಿದ್ರೆ ನಮ್ಮ ಬಗ್ಗೆನೂ ತಿಳ್ಕೊಬೋದು. ಇಲ್ಲ, ನಂದು ಫೋನ್ ನಂಬರ್ 036749745. ಅಡವಿ ತೋಟ, ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು. ಧನ್ಯವಾದ ಸರ್. ನಮಸ್ತೆ. ನಮಸ್ತೆ. ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ. ನನ್ನ ಹೆಸರು ಶ್ರೀಧರ್ ಅಂತ ಹೇಳಿ. ನಮ್ಮದು ಒಂದು ಸಾವಯವ ಕೃಷಿಕರ ಬಳಗ ಇದೆ. ಅಲ್ಲಿ ನಾವು ಸಾವಯವ ಸಂತೆ ಮಾಡ್ತಾ ಇದ್ದೀವಿ. ಇಲ್ಲಿಗೆ ನಾವು ಕೆಲವು ನಾಟಿ ತಳಿಗಳನ್ನ ಅಭಿವೃದ್ಧಿ ಪಡಿಸೋ ಒಂದು ಇದರಲ್ಲಿ ಯೋಚನೆ ಮಾಡಿ ಬಹಳಷ್ಟು ತಳಿಗಳನ್ನು ಬೆಳೆದಿದ್ದೀವಿ. ಬಟ್ ನಮ್ಮ ಏರಿಯಾಕ್ಕೆ ಯಾವ ತಳಿಗಳು ಆಗ್ಬೋದು ಅನ್ನೋದನ್ನ ಕೆಲವು ಅಂತ ತಳಿಗಳನ್ನ ಮಾತ್ರ ಡಿಸ್ಪ್ಲೇಗೆ ತಂದಿದ್ದೀವಿ. ಇಲ್ಲಿ ಅದರಲ್ಲಿ ನಾಟಿ ಹಾಗಲ, ಬದನೆಯಲ್ಲಿ ಒಂದು 3 ವೆರೈಟೀಸ್ ಇದೆ. ಚಿಟ್ಟೆ ಹಾಗಲ ಅಂತ ಹೇಳಿ ನಾಟಿ. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಲೋಕಲ್ ಅಲ್ಲಿ ಬಹಳ ಚಂದ ಬರುವಂತ ಒಂದು ಬದನೆ, ಅದು 2 ವೆರೈಟಿ ಇದೆ. ಬೆಂಡೆ, ಇದು ಕೆಂಪು ಬೆಂಡೆ, ಬಿಳಿ ಬೆಂಡೆ, ಇದು ಸ್ಟಾರ್ ಬೆಂಡೆ ಅಂತ ಹೇಳಿ. ಹಾಗೆ ಮೆಣಸಲ್ಲಿ ಬಳ್ಳಿ ಮೆಣಸಿದೆ, ಗಾಂಧಾರ ಮೆಣಸು, ಬಿಳಿ ಮೆಣಸು. ಅದೇ ರೀತಿಯಲ್ಲಿ ಇನ್ನು ಇದು ನಮ್ಮ ಮಲೆನಾಡು ಭಾಗದಲ್ಲಿ ಬಹಳ ಫೇಮಸ್ ಜೀರಿಗೆ ಮಿಡಿ, ಅಪ್ಪೆ ಮಿಡಿ ಅಂತ ಹೇಳಿ. ಇದು ಬಹಳ ಫೇಮಸ್ ನಮ್ಮಲ್ಲಿ. ಇದರಲ್ಲಿ 3 ವೆರೈಟಿ ಇದೆ, ಡಿಸ್ಪ್ಲೇಗೆ ತಂದಿದ್ದೀವಿ ಈಗ. ಅದೇ ರೀತಿ 3 ವೆರೈಟಿ ಯಾವ್ದಂದ್ರೆ ಅದರಲ್ಲಿ ಒಂದು ದೊಂಬೇಸರ ಜೀರಿಗೆ ಮಿಡಿ ಅಂತ ಇದೆ, ಒಂದು ಕ್ವಾಡ್ರಿಗೆ ಜೀರಿಗೆ ಮಿಡಿ ಅಂತ ಇದೆ, ಇನ್ನೊಂದು ಜೇನಿ ಅಪ್ಪೆ ಮಿಡಿ ಅಂತ ಇದೆ. ಇದೆಲ್ಲ ಇಲ್ಲಿ ಇದು ಇದೆ, ಡಿಸ್ಪ್ಲೇ ಬರುತ್ತೆ. ಅದೇ ರೀತಿಯಲ್ಲಿ ಇದು ಹಣ್ಣಿನ ವೆರೈಟಿ ಒಂದು 3 ಥರದ್ದು ಇದೆ ನಮ್ಮಲ್ಲಿ. ಇನ್ನು ಬೆಳೀತಾ ಇದ್ದೀವಿ ನಾವೇ. ಇದು ಮೀಟರ್ ಅಲಸಂದೆಯಲ್ಲೇ ಒಂದು 3-4 ವೆರೈಟೀಸ್ ಇದೆ. ಮೀಟರ್ ಅಲಸಂದೆ, ಇದು ವೈಟ್ ಇದೆ,
ಏನ್ ಆ ಥರ ಅದು ಸ್ಪೆಷಲ್ ಅದು actually? ನಾಟಿ ತಳಿನೇ ಆಗ್ಯದು. ಅದು ಭಾಳ ಚೆನ್ನಾಗಿರುತ್ತೆ. ಅಷ್ಟುದ್ದ ಬರುತ್ತೆ. ಬರುತ್ತೆ ಮೀಟ್ರಲ್ ಸಂದೆ ಅಂತಾನೆ ಅದ್ರ ಹೆಸರು. 1 ಮೀಟರ್ವರೆಗೂ ಬೆಳೆಯುತ್ತೆ. ಆ ಥರ ಇದೆ. ಅದೇ ರೀತಿ ಇಲ್ಲಿ ಜಾಸ್ತಿ ಒಂದು ಸಾಂಬಾರ್ ಸೌತೆ ಈಗ ಬಂದಿತ್ತು ನಮ್ದು ಮಗೆಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆ. ಇದು ನುಗ್ಗೆಕಾಯಿ. ನಮ್ಮ ಕಡೆ ಬಹಳ ವಿಶೇಷ ಇದು ಸಾಂಬಾರಿಗೆ, ಮದುವೆ ಕಾರ್ಯಕ್ರಮಗಳಿಗೆಲ್ಲ ಹೆಚ್ಚಾಗಿ ಇದನ್ನೇ ಬಳಸ್ತಾರೆ ನಮ್ಮಲ್ಲಿ. ಹಾಗಾಗಿ ಒಳ್ಳೆ ಇದಿದೆ. ಇದನ್ನೆಲ್ಲ ತಂದಿದ್ದೀವಿ ಈಗ. ಮತ್ತೆ ಸ್ವಲ್ಪ ಹಲ್ಸು ಪ್ರಕಾಶ್ ಚಂದ್ರ ಅಂತ ಇದೆ. ಪ್ರಕಾಶ್ ಚಂದ್ರ ಅಂತ ಹಲ್ಸು, ಪ್ರಕಾಶ್ ಚಂದ್ರ ಅಂತ ಅದು PC ಅಂತ ಹೇಳ್ತಾರೆ. ಅದು ಜೋನಿ ಬೆಲ್ಲ, ಹಾಗೆ ಜೋನಿ ಬೆಲ್ಲ ಇದೆ. ಇಷ್ಟನ್ನು ತಗೊಬಂದಿದ್ದೀವಿ. ಇದು ಇದ್ರದ್ದು ಸೀಡ್ಸ್, ಮೀಟ್ರಲ್ ಸಂದೆ ಮತ್ತೆ ವೈಟ್ ಗ್ರೀನು ಅದರದ್ದು ಸೀಡ್ಸ್ ಇಟ್ಕೊಂಡಿದ್ದೀವಿ. ಇದೆಲ್ಲ ನಿಮ್ಮ ಇದರಲ್ಲಿ ಟೊಮೊಟೊದಲ್ಲಿ 2 ವೆರೈಟಿ ಇದೆ, ಆಫ್ರಿಕನ್ ಟ್ಯಾಗೋ ಮತ್ತು ಗ್ರೇಪ್ ಅಂತ. ಇದೆರಡು ಬೀಜಕ್ಕಾಗಿ ನೀವು ಇದು ಮಾಡ್ಕೊಂಡು. ಹೌದು, ಅಂದ್ರೆ ಬಹಳಷ್ಟು ರೀತಿಯದು ಹಾಕ್ತಿವಿ. ಅದ್ರಲ್ಲಿ ನಮ್ಮ ಏರಿಯಾದಲ್ಲಿ ಯಾವ್ದು ಸೂಟೇಬಲ್ ಆಗಿ ನಮ್ಮ ಗ್ರಾಹಕರು ಯಾವ್ದು ಜಾಸ್ತಿ ಚಾಯ್ಸ್ ಮಾಡ್ತಾರೋ ಅದನ್ನು ಮುಂದೆ ಜಾಸ್ತಿ ಬೆಳೆಸ್ಕೊಂತ ಹೋಗ್ತೀವಿ. ಈಗ 3 ವರ್ಷದಿಂದ ಅದು ಮಾಡ್ತಾ ಇದೀವಿ ನಾವು. ನಿಮ್ಮ ತೋಟದಲ್ಲಿ ಇವೆಲ್ಲ ಇದೆ? ಇದೆಲ್ಲದೂ ಇದೆ ನಮ್ಮ ತೋಟದಲ್ಲಿ. ಈಗ ನಾವು ಇದನ್ನೆಲ್ಲ ಅಲ್ಲಿ ನಾವು ಭಾನುವಾರ ದಿವಸ, ಪ್ರತಿ ಭಾನುವಾರ ಸಾವಯವ ಸಂತೆ ಅಂತ ಶಿವಮೊಗ್ಗದಲ್ಲಿ ಮಾಡ್ತೀವಿ ನಾವು. ಶಿವಮೊಗ್ಗದಲ್ಲಿ ಸಾವಯವ ಸಂತೆ ಅಂತ ಪ್ರತಿ ಭಾನುವಾರ ಮಾಡ್ತೀವಿ. ಅಲ್ಲಿ ನಮ್ಮ ಗ್ರಾಹಕರಿಗೆ ಇದನ್ನೆಲ್ಲ ಕೊಡ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಡಿಸ್ಪ್ಲೇಗೆ ಇದನ್ನೆಲ್ಲ ತಂದಿದ್ದೀವಿ. ಹೆಚ್ಚಿನ ಒಂದು ವ್ಯಾಪಾರಕ್ಕೆ ನಾವು ಸಾಂಬಾರ್ ಸೌತೆ ಮತ್ತೆ ಬೆಲ್ಲ ಇದಕ್ಕೆಲ್ಲ ತಂದಿದ್ದೀವಿ. ಭಾಳ ದೂರ ಆಗಿದ್ರಿಂದ ನಮ್ದು ಕಾಂಟ್ಯಾಕ್ಟ್ ನಂಬರ್ 9972367879 ಇದರ. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ? ನನ್ನ ಹೆಸರು ಗೌತಮ, ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು, LC ಅನ್ನೋ ಒಂದು ಗ್ರಾಮ. ಸೊ ಇಲ್ಲಿ ಬೀಜೋತ್ಸವದಲ್ಲಿ ಬಂದಿದ್ದೀರಾ? ಹೌದು. ಸೊ ಏನ್ ಸ್ಟಾಲ್ ನಿಮ್ದು ಇಲ್ಲಿ? ನಮ್ಮದು ಜೇನುಗಳಿಗೆ ಸಂಬಂಧಪಟ್ಟ ಇದು ಸ್ಟಾಲ್ ಇದು. ಇಲ್ಲಿ ಶುದ್ಧವಾದ ಜೇನುತುಪ್ಪ ಹೇಗಿರುತ್ತೆ ಅಂಥೇಳಿ ಪರಿಚಯ ಮಾಡಲಿಕ್ಕೆ ನಾವು ಈ ರೀತಿ ಡೈರೆಕ್ಟ್ ಹನಿ ಕೊಂಬ್, ಈಗ ಹನಿ ಅಂದ ತಕ್ಷಣ ನಾವು ಬಾಟ್ಲಲ್ಲಿರೋ ಹನಿಯನ್ನು ನೋಡಿರ್ತೇವೆ. ಇದು ರಾ ಹನಿ ಕೂಂಬೊಳಗೆ ಇದೇ ರೀತಿ, ಜೇನು ಪೆಟ್ಟಿಗೆ ಒಳಗೆ ಇದೇ ರೀತಿ ಇರ್ತದೆ. ಇದ್ರದ್ದೇ ರುಚಿ ತೋರಿಸ್ಬೇಕು ಅಂತೇಳಿ ನಾವು ಈ ರೆಡಿ ಕೊಂಬ್ ತಿನ್ನಲಿಕ್ಕೆ ಇಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಜೇನುತುಪ್ಪಗಳು ಕೂಡ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಜೇನುತುಪ್ಪವನ್ನು ಕೂಡ ತಂದಿದ್ದೇವೆ. ಇದಿಷ್ಟೇ ನಮ್ಮ ಉತ್ಪನ್ನ. ಇದಲ್ಲದೆ ನಾವು ನಮ್ಮ ಜೇನು ಪಾರ್ಕಿಗೆ ಬಂದಲ್ಲಿ ತರಬೇತಿಗಳನ್ನು ಕೊಡೋದಿರ್ಬೋದು, ಪೆಟ್ಟಿಗೆಗಳನ್ನು ಕೊಡ್ಬೋದಿರ್ಬೋದು. ಜೇನು ತರಬೇತಿ ಕೊಡ್ತೀರಾ? ಹೌದೌದು. ಜೇನು ಸಾಕಾಣಿಕೆ? ಜೇನು ಸಾಕಾಣಿಕೆ ಬಗ್ಗೆ ತರಬೇತಿ, ಪೆಟ್ಟಿಗೆಗಳ ಸರಬರಾಜು, ಈ ಥರ ಎಲ್ಲ ಮಾಡ್ತೀವಿ. ಆಸಕ್ತರು ಏನ್ ಸರ್ ಸ್ಪೆಷಲ್ ನಿಮ್ಮಿದು? ಹಾಗೆ ಏನೋ ತೆಗೆದು ತೋರಿಸಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಜೇನು ಎಲ್ಲರಿಗೂ ಗೊತ್ತಿರೋ ಹಾಗೆ ಅತಿ ಹೆಸರನ್ನು ಹಾಳು ಮಾಡ್ಕೊಂಡಿರುವಂಥ ಕಲುಷಿತ ವಸ್ತು ಆಗಿದೆ ಇವತ್ತಿಗೆ. ಬಹಳ ಅಮೂಲ್ಯವಾದ ವಸ್ತು, ಒಂದ್ ವೇಳೆ ಬಂಗಾರ ಅಂತೇಳಿ. ಅನುಕೂಲವೇ ನಾಶ ಆಗುತ್ತೆ ಅಂತ. ಹೌದೌದು. ನೋಡಿ, ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳಿದ್ದಾರೆ, ಇಫ್ ಬೀಸ್ ಡಿಸಪಿಯರ್ ಫ್ರಮ್ ದಿ ಫೇಸ್ ಆಫ್ ದಿ ಅರ್ತ್, ವಿ ವಿಲ್ ಡಿಸಪಿಯರ್ ಫ್ರಮ್ 3 years ಅಂತ. ಅಂದರೆ 3 ವರ್ಷದಲ್ಲಿ ನಾವೆಲ್ಲ ನಾಶವಾಗಿ ಹೋಗ್ತೀವಿ. ಅದು ಹೇಗೆ ಅಂದರೆ ಆ ಜೇನುಗಳು ಮಾಡುವಂಥ ಪರಾಗಸ್ಪರ್ಶ. ಈ ಪರಾಗಸ್ಪರ್ಶ ಮಾಡಿದಾಗೆ ಕೂಡ ಆ ಹಣ್ಣು ಹೂಗಳಿದ್ದು ಕಾಯಿಯಾಗಿ ಸಿಗೋದು. ಕಾಯಿಗಳೇ ನಮಗೆ ಆಹಾರವಾಗಿ ತಿನ್ನುವಂಥದ್ದು. ನಾವು ದವಸ ಧಾನ್ಯಗಳಿರ್ಬೋದು, ತರಕಾರಿಗಳಿರ್ಬೋದು, ನಾವು ತಿನ್ನುವಂಥ 90% ಆಹಾರ ಜೇನಿನಿಂದನೇ ಉತ್ಪಾದನೆ ಆಗತ್ತೆ ಅಂತ ಹೇಳ್ಬೋದು. ಯಾಕಂದರೆ ಜೇನು ಆ ಪರಾಗಸ್ಪರ್ಶ ಮಾಡಲಿಲ್ಲ ಅಂದರೆ ಆ 90% ನಾವೇನು ತಿಂತಾ ಇದೀವಿ ಹಣ್ಣು ತರಕಾರಿಗಳು ಅವು ಇರೋದೇ ಇಲ್ಲ. ಈ ರೀತಿ ಜೇನು ಭಾಳ ಬಯೋಡೈವರ್ಸಿಟಿಯಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸುತ್ತೆ ಪರಾಗಸ್ಪರ್ಶದಲ್ಲಿ. ಈ ಥರ ಜೇನು ಕಲಿಕೆ, ಜೇನು ಕೃಷಿ ಕಲಿಕೆ, ಈ ಥರ ಬಾಕ್ಸ್ ನಿಮ್ಗೆ ಹೇಳಿದ್ರಲ್ಲ, ಇದನ್ನ ಬೇಕು ಹೆಂಗೆ ಸಂಪರ್ಕಿಸಬೇಕು? ನಮ್ಮ ವಿಳಾಸ ಸುವರ್ಣವನ ಬಿ ಪಾರ್ಕ್ ಅಂತೇಳಿ, ಸೊರಬ ತಾಲೂಕಿಂದ ಸಿದ್ದಾಪುರ ರಸ್ತೆ ಮಧ್ಯದಲ್ಲಿ ಕಕ್ಕರ್ಸಿ ತಿರುವಿನಲ್ಲಿದೆ. ಕಕ್ಕರ್ಸಿ ಅನ್ನೋ ಗ್ರಾಮ ತಿರುವಿನಲ್ಲಿದೆ. ಸೊರಬದಿಂದ 5 ಕಿಲೋಮೀಟರು. ನೀವು ಅಲ್ಲಿ ಬಂದರೆ ಜೇನುಗಳ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಜೇನುತುಪ್ಪ ತೆಗಿಯೋ ಸಮಯದಲ್ಲಿ ಬಂದರೆ ನೀವೇ ಜೇನುತುಪ್ಪ ತೆಗಿಬೋದು. ಅಲ್ಲಿ ಎಲ್ಲ ಥರ ವ್ಯವಸ್ಥೆಗಳು ಬಂದು ಉಳಿದು ಬೇಕಾದ್ರೂ ನೀವು ಜೇನುಗಳ ಬಗ್ಗೆ ತಿಳ್ಕೊಂಡು ಹೋಗ್ಬೋದು. ಎಲ್ಲದಕ್ಕೂ ವ್ಯವಸ್ಥೆ ಇರ್ತದೆ. ನನ್ನ ಸಂಪರ್ಕ 7829660226.
ಆಮೇಲೆ ಜೇನು ತುಪ್ಪವನ್ನು ನಾವು ಪಾರ್ಸಲ್ ಕೂಡ ಕಳಿಸ್ತೇವೆ, ಲಿಮಿಟೆಡ್ ಪ್ರಮಾಣದಲ್ಲಿ 1 kg ಅರ್ಧ kg ಇಷ್ಟೇ, ಹೆಚ್ಚು ಪ್ರಮಾಣದಲ್ಲಿ ಯಾರಿಗೂ ಕಳಿಸೋದಿಲ್ಲ. ಯಾಕಂದರೆ ಅಷ್ಟು ಉತ್ಪಾದನೆ ತುಂಬ ಕಡಿಮೆ ಇರ್ತದೆ, ಎಲ್ಲರಿಗೂ ಸಿಗಬೇಕು ಅಂತೇಳಿ ಮನೆಗೆ ಪಾರ್ಸಲ್ ಕೂಡ ಕಳಿಸ್ತೀವಿ. 3 ದಿನದಲ್ಲಿ ನಿಮ್ಮ ಮನೆಗೆ ಪಾರ್ಸಲ್ ಬರುತ್ತೆ. ಇನ್ನಿ ಬಾಯಿಗೆ ಕೊಡಿ, ಸೀದಾ ಹಿಡಿದೆ. ಹಾಂ, ವ್ಯಾಕ್ಸ್ ಉಗುಳ್ರಿ, ಆಮೇಲೆ ವ್ಯಾಕ್ಸ್ ಉಗುಳ್ರಿ. ಹಾಂ. मेरा नाम अनिल गवली, सोलापुर महाराष्ट्र। और ये हमारे पास में डिफरेंट टाइप्स ऑफ बनाना का 200 वैरायटी है। हाँ, टमाटो का 150, चिल्ली का 60 वैरायटी है और ब्रिंजल का 60। ऐसे ऑल ಎಲ್ಲ ಜವಾರಿ ಬೀಜ, जवारी बाड़ी, एयर पोटैटो एंड उसमें डिफरेंट टाइप्स ऑफ बनाना। ये बॉटल गार्ड का वैरायटी है अलग अलग। ये गोल वाला है, ये पहले तैरने के लिए यूज करते थे। ये वीणा बनाने का, वीणा जो बनाते हैं ना मंदिर में बजाने के लिए, वो इसका बनाते हैं। और ये लाल मक्का है। ये डिफरेंट टाइप्स ऑफ बॉटल गार्ड्स। हाँ, इसमें ये रेनबो मक्का है। ये एक ही भुट्टे में 7 कलर अलग अलग आते हैं। ये काला वाला है, ये लाल वाला है, और ये तीनों सीजन में उसका उत्पादन ले सकते हैं। इट्स ऑर्गेनिक। हाँ, ये ऑर्गेनिक, और इसमें कोई आपको स्प्रे करने का जरूरत नहीं है। और ये पुराने जमाने में जब बर्तन नहीं थे ना, तब इसमें अनाज रखते थे। हाँ, और सितार भी इसी से बनाते हैं। ये सब अलग अलग डिफरेंट टाइप्स है। ये वेजिटेबल का किचन गार्डन कॉम्बो किट है। ये अगर लगा दिया तो इससे फिर आप अपने बीज भी बना सकते हैं। इसमें 50 तरह के वेजिटेबल्स के बीज है। अगर आप पोस्ट से चाहिए तो मंगा सकते हैं। और ये एक बार लगाने के बाद दूसरी बार आपके अपने बीज तैयार हो जाएंगे, फिर नया लेने की आवश्यकता नहीं पड़ेगी। और ये सिंपल ही है। जब ये एक बार लगाने के बाद ये 3 साल तक इसका बेल रहता है, फिर दोबारा लगाने की जरूरत नहीं होती है। और इसका सीड ऐसे ब्लैक कलर में आता है। और इसका ये जो सैंपल है, इसका कलर रेड होता है, फुल रेड। ये वेजिटेबल बनाना है, सब्जी बनाने, करी बनाने के लिए। ये रेड बनाना, ये निंद्रन, वो कर्पूरवल्ली वैरायटी है। ये इलायची, और वो राजापुरी। हाउ मेनी टाइप्स? बनाना का 150 वैरायटी है जी। और ब्रिंजल का 60 है। टमाटो 150। हाँ। तुम्हारा फोन नंबर? मेरा फ़ोन नंबर 9767767499। ಇದು ಟಾಪ್ ದೇಸಿಲ್ ತಗೊಂಡ್ರಾ? ಟಾಪ್ ದೇಸಿಲ್ ತಗೊಂಡ್ರಾ? ಹಾಂ ಸ್ಯಾಂಪಲ್ 50 rupees. ಹಾಂ, ಲಾಸ್ಟಿಗೆ ಬಂದಿದೆ ಎಲ್ಲ ಖಾಲಿ ಆಗ್ತದೆ. ಹಾಂ, ಒಂದು ತೆಗೆದಿದೆ. ಬನ್ನಿ ಮೇಡಮ್, ಬನ್ನಿ ಸರ್, ನೋಡ್ತೀನಿ ಪ್ರಾಡಕ್ಟ್. ಪರ್ಸನಲ್ ಕೇರ್ ಮತ್ತು ಹೋಮ್ ಕೇರ್ ಪ್ರಾಡಕ್ಟ್ಸ್, ನ್ಯಾಚುರಲ್ ಫಿನೈಲ್, ಟಾಯ್ಲೆಟ್ ಕ್ಲೀನರ್, ಬಾದಾಮಿ ಪೌಡರ್, ಆಮೇಲೆ ಸೋಪ್ ಎಲ್ಲ. ಇದಾ ಇದಾ ಲಿಪ್ ಬಾಮ್ ಎಲ್ಲ ನ್ಯಾಚುರಲ್. ಇದ್ರ ವ್ಯಾಸ್ಲಿನ್ ತರ ಇರಲ್ಲ, ಪೆಟ್ರೋಲಿಯಂ ಜೆಲ್ ಇರಲ್ಲ ಅದರಲ್ಲಿ. ಜೇನ್ ಮೇಣ, ಶಿಯಾ ಬಟರ್, ಕೊಕೊನಟ್ ಆಯಿಲ್, ರೋಸ್ ಪೆಟಲ್ ಪೌಡರ್ ಇರ್ತದೆ. 50 ರೂಪಾಯಿ ಮೇಡಮ್. 5 ಗ್ರಾಮ್ ಇರ್ತದೆ, ಭಾಳ ದಿನ ಬರ್ತದೆ. ಪೆಟ್ರೋಲಿಯಂ ಜೆಲ್ ಇರಲ್ಲ, ಜೇನ್ ಮೇಣ ಇರ್ತದೆ. ಹಾ, ಜೇನ್ ಮೇಣ. ಈಗ ವ್ಯಾಸ್ಲಿನ್ ಬೇಸ್ ಅಲ್ಲಿ, ಇದು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್. ಅದು ವ್ಯಾಸ್ಲಿನ್ ಅಲ್ಲಿ ಕೊಕೊನಟ್ ಆಯಿಲ್, ಶಿಯಾ ಬಟರ್, ರೋಸ್ ಪೆಟಲ್ಸ್ ಪೌಡರ್ ಎಲ್ಲ. ಹಾ, ಅದು ಕಲರ್ ರೋಸ್ ಪೆಟಲ್ಸ್ ಇಂದ ಆಲ್ಮೋಸ್ಟ್ ಏನಾಗುತ್ತೆ. ನೀವೇನು ನ್ಯಾಚುರಲ್ ಪ್ರಿಸರ್ವೇಟಿವ್ ಏನಾದ್ರು ಹಾಕಿ? ಪ್ರಿಸರ್ವೇಟಿವ್ ಏನಿಲ್ಲ, ವಿಟಮಿನ್ ಇ ಆಯಿಲ್ ಹಾಕಿದೀವಿ ಪ್ರಿಸರ್ವೇಟಿವ್ಗೆ. ಹಾ, ನ್ಯಾಚುರಲ್ ಪ್ರಿಸರ್ವೇಟಿವ್. 200. ಹಾ, ಫೇಸ್ ಪೌಡರ್ ಇದೆ ನೋಡಿ ಮೇಡಮ್, ಕ್ಯಾಲ್ಕಿ. ನಮಸ್ತೆ ಸರ್. ತಮ್ಮ ಪರಿಚಯ?
ನನ್ನ ಹೆಸರು ಸ್ನೇಹ. ನಾನು ಹಾವೇರಿ ಜಿಲ್ಲೆ ಬಂಕಾಪುರದಿಂದ ಬಂದಿದ್ದೀನಿ. ಏನ್ ಪ್ರಾಡಕ್ಟ್ಸ್ ನಿಮ್ದು ಆಕ್ಚುಲಿ? ಸರ್ ನಮ್ದು ಬೇಸಿಕಲಿ ಇದೆಲ್ಲಾನು ಪರ್ಸನಲ್ ಕೇರ್ ಮತ್ತೆ ಹೋಮ್ ಕೇರ್ ಪ್ರಾಡಕ್ಟ್ಸ್ ಸರ್ ಎಲ್ಲಾನು. ಅದರಲ್ಲಿ ಕಾನ್ಸೆಪ್ಟ್ ಏನಂದ್ರೆ ಸಿಂಥೆಟಿಕ್ ಕೆಮಿಕಲ್ ಫ್ರೀ ಎಲ್ಲಾನು, 100% ನ್ಯಾಚುರಲ್, ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್. ಏನೆಲ್ಲ ಹೋಮ್ ಮೇಡ್ ಸರ್? ಅದೇ ಸರ್ ನಾನು ಹೇಳಿದ್ನಲ್ಲ ಪರ್ಸನಲ್ ಕೇರ್ ಅಂತ ಹೇಳಿ, ಅದು ಪರ್ಸನಲ್ ಕೇರ್ ಅಲ್ಲಿ ಇದು ಇದೆ ಸರ್, ಲಿಪ್ ಬಾಮ್ ಇದೆ. ಅಂದ್ರೆ ಈಗ ಇದರಲ್ಲಿ ಯಾವುದು ಪೆಟ್ರೋಲಿಯಂ ಬೇಸ್ಡ್ ಕೆಮಿಕಲ್ಸ್ ಯಾವುದು ಇಲ್ಲ, ಎಲ್ಲ ನ್ಯಾಚುರಲ್ ಆಗಿ ಇರೋದು ಸರ್. ಆಮೇಲೆ ಫೇಸ್ ವಾಶಸ್ ಇದೆ, ರೋಸ್ ಫೇಸ್ ವಾಶ್ ಇದೆ, ರೋಸ್ ಪೆಟಲ್ ಇಂದ ಮಾಡಿರೋದು. ನೆಕ್ಸ್ಟ್ ಬಂದು ಇದು ಅರಿಶಿಣದ ಬೇರಿಂದ ಮಾಡಿರೋ ಕುಂಕುಮ ಇದೆ, ಪ್ಯೂರ್ ಕುಂಕುಮ ಇದೆ, ಪರ್ಸನಲ್ ಯೂಸ್ಗೆ ಮತ್ತೆ ದೇವರಿಗೂ ಹಚ್ಬೋದು ಸರ್. ಇದನ್ನ ಫೇಸ್ ವಾಶ್ ಅಲ್ಲಿ ಕಿತ್ಲೆ ಹಣ್ಣಿನ ಫೇಸ್ ವಾಶ್ ಇದೆ ಸರ್. ಸೊ ಪರ್ಸನಲ್ ಕೇರ್ ಅಂತ ಬಂದಾಗ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡೋದೇ ಹಲ್ಲಿ ಪೇಸ್ಟ್ ಇಂದ, ಅದ್ರ ಬದಲಿಗೆ ಇದ್ಲಿನ ಹಲ್ಲಿನ ಪುಡಿ ಇದೆ ಸರ್ ಇದು. ಹಾ, ಇದ್ಲಿಂದ ಮಾಡಿರೋದು. ಇದು ಎಲ್ಲಾ ತರ ಹಲ್ಲಿ ನೋವಿಗೆ, ಹಲ್ಲಿ ಬಿಳುಪಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸರ್. ಪೂರ್ತಿ ಇದ್ದು ಮೊದ್ಲು ಇದ್ಲೇ ಬಳಸ್ತಾ ಇದ್ದಿದ್ದಲ್ವಾ? ಹೌದು, ಮೊದ್ಲು ಇದ್ಲೇ ಬರ್ಸಿದ್ದು. ಅದಕ್ಕೆ ನೀವು ಹೇಗೆ ಇದು ಮಾಡ್ತಿದ್ದೀರಾ ಇದ್ಲಿಂದನೇ? ಹೌದು ಸರ್, ಇದ್ಲಿಂದ ಮಾಡ್ತಿದ್ದೇವೆ. ಎಲ್ಲ ಹಳೇದೇ ಸರ್, ಹಳೆ ನಾಲೆಜೇ, ಅದಕ್ಕೆ ಮಾಡರ್ನ್ ಟಚ್ ಕೊಟ್ಟಿದ್ದೀವಿ ಅಷ್ಟೇ, ಮತ್ತೇನಿಲ್ಲ ಸರ್. ಮತ್ತೆ ಹರ್ಬಲ್ ಹೇರ್ ಆಯಿಲ್ ಇದೆ ಸರ್ ಇದರಲ್ಲಿ. ಹಾ, ಎಲ್ಲಾ ತರ ಹೇರ್ ಪ್ರಾಬ್ಲಮ್ಸ್ ಗೆ ಎಲ್ಲ ಹೋಮ್ ಮೇಡ್ ಸರ್, ಎಲ್ಲಾ ಹರ್ಬ್ಸ್ ಇಂದಾನೇ ಮಾಡಿರೋದು ಸರ್. ಹಾ, ಕಂಡೀಷನರ್ ಇದೆ, ದಾಸವಾಳದಿಂದ ಮಾಡಿರೋದು ಮತ್ತೆ ಅಲೋವೆರಾದಿಂದ ಮಾಡಿರೋದು ಕಂಡೀಷನರ್ ಇದೆ. ಹ್ಯಾಂಡ್ ವಾಶ್ ಇದೆ ಸರ್, ಹ್ಯಾಂಡ್ ವಾಶ್ ಇವತ್ತು ಅಂಟುವಾಳಕಾಯ್ದಿಂದ ಮಾಡಿರೋದು ಸರ್, ಅಂಟುವಾಳಕಾಯ್ದು. ಹಾ ಹಾ, ಇಲ್ಲ ಸರ್, ಅದು ಫೋಮಿಂಗ್ ನೇಚರ್ ಇರೋದ್ರಿಂದ ಅದರಲ್ಲಿ ನಾವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸರ್. ಕ್ಲೀನಿಂಗಿಗೆ ಎಲ್ಲದಕ್ಕೂ ಮೇನ್ ಇಂಗ್ರೀಡಿಯೆಂಟ್ ಅದೇ ಸರ್ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ. ಮತ್ತೆ ಹೋಮ್ ಕೇರ್ ಅಂತ ಬಂದಾಗ ಇದರಲ್ಲಿ ಫಿನೈಲ್ ಇದೆ ಸರ್, ಇದು ನ್ಯಾಚುರಲ್ ಫಿನೈಲ್ ಸರ್. ಇದರಲ್ಲಿ ಯಾವುದು ಸಿಂಥೆಟಿಕ್ ಫ್ರೆಗ್ರೆನ್ಸಸ್ ಯಾವುದು ಹಾಕಿಲ್ಲ. ಸೊ ಜಸ್ಟ್ ಫಿನೈಲ್ ಆಗಿ ಅಲ್ಲ, ಮನೆಯಲ್ಲಿ ಏನಾದ್ರು ಸಿಲಿಂಡರ್ ಕಟ್ಟೆ ಒರೆಸೋದಕ್ಕೆ, ಫ್ರಿಡ್ಜ್ ಸರ್ಫೇಸ್ ಒರೆಸೋದಕ್ಕೆ, ಮಿಕ್ಸಿ ಸರ್ಫೇಸ್ ಒರೆಸೋದಕ್ಕೆ ಎಲ್ಲದಕ್ಕೂ ಬರ್ತದೆ ಸರ್. ಇದು ಪಾತ್ರೆ ತೊಳೆಯೋ ಸೋಪ್ ಮಾಡಿದೀವಿ ಇವಾಗ ಸರ್. ಇದು ವಿಮ್ ಜೆಲ್ಲು ಆಮೇಲೆ ಬೇರೆ ಎಲ್ಲ ಏನೇನೋ ಯೂಸ್ ಮಾಡಿ ಸೋಪ್ಸ್ ಯೂಸ್ ಮಾಡ್ತಾರಲ್ಲ ಸರ್, ಅದ್ರಲ್ಲಿ ನಾವು ಪಾತ್ರೆ ತೊಳೆದಾದ್ಮೇಲೂ ಅದ್ರಲ್ಲಿ ಕೆಮಿಕಲ್ಸ್ ಇರುತ್ತೆ, ಅದು ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ ಸರ್. ಸೊ ಅದು ಒಳ್ಳೇದಲ್ಲ. ಹಾಗಾಗಿ ನಾವು ಇದು ಬೂದಿ, ತೆಂಗಿನ ಎಣ್ಣೆ ಮತ್ತೆ ಲೆಮನ್ ಪೌಡ್ರ್ ಅದರಿಂದ ಮಾಡಿರೋದು ಸರ್ ಇದು. ಮತ್ತೆ ಇದು ಅರಿಶಿಣದ ಸೋಪ್ ಸರ್, ತೆಂಗಿನ ಎಣ್ಣೆ ಮತ್ತೆ ಅರಿಶಿಣ ಪುಡಿಯಿಂದ ಮಾಡಿರೋದು. ಇದು ಕೊಬ್ಬರಿ ಎಣ್ಣೆ ಸಾಬೂನು ಸರ್ ಇದು. ಆಮೇಲೆ ಇದು ಸ್ಕ್ರಬ್ಬರ್ ಕೂಡ ನ್ಯಾಚುರಲ್ ಆಗಿ ಇರ್ಲಿ ಅಂತ ಹೇಳಿ ಇದು ತೆಂಗಿನ ನಾರಿನ ಸ್ಕ್ರಬ್ಬರ್ ಸರ್, ಇದು ಪಾತ್ರೆ ತೊಳೆಯೋದು. ಇದು ಫೇಸ್ ಪೌಡರ್ ಮಾಡಿದ್ದೀವಿ ಸರ್, ಇದು ಟ್ಯಾಲ್ಕ್ ಫ್ರೀ ಫೇಸ್ ಪೌಡರ್ ಸರ್ ಇದು. ಇದು ಹರ್ಬಲ್ ಹೇರ್ ಆಯಿಲ್ ಸರ್, ಕಟ್ಟಿಗೆ ಗಾಣದ ಕೊಬ್ಬರಿ ಎಣ್ಣೆಲಿ 10 ತರ ಹರ್ಬ್ಸ್ ಹಾಕಿ ಮಾಡಿರೋದು ಸರ್ ಇದು. ಅಲ್ಲಿ ಬಾತಿಂಗ್ ಪೌಡ್ರ್ ಸರ್ ಇದು. ಸೋಪ್, ಇದು ಬಾತಿಂಗ್ ಪೌಡ್ರ್ ಸರ್. ಸೋಪ್ ಬೇಡ, ಪೌಡ್ರ್ ಫಾರ್ಮಲ್ ಬೇಕನ್ನೋರಿಗೆ ಇದು ಬಾತಿಂಗ್ ಪೌಡ್ರ್ ಸರ್. ಪೇನ್ ಬಾಂಬ್ ಇದೆ ಸರ್, ಪೆಟ್ರೋಲಿಯಂ ಜಲ್ಲಿ ಇಲ್ಲದೆ ಇರುವಂತಹ ಪೇನ್ ಬಾಂಬ್ ಸರ್ ಇದು. ಸಣ್ಣ ಹುಡುಗರಿಗೂ ಯೂಸ್ ಮಾಡ್ಬೋದು ಸರ್. ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಆಮೇಲೆ ನೀಲಗಿರಿ ಎಣ್ಣೆ, ಈ ತರ ಎಲ್ಲ ಹರ್ಬ್ಸ್ ಹಾಕಿ ಮಾಡಿರೋದು ಸರ್. ಹಾ, ಹೋಮ್ ಪ್ರಾಡಕ್ಟ್ ಸರ್. ನಾವೆಲ್ಲ ಮನೆಯಲ್ಲಿ ಹೋಮ್ ಮೇಡ್, ಮ್ಯಾನ್ ಮೇಡ್ ಸರ್ ಇದು. ಹಾ ಸರ್, ಜೇನು ಮೇಣನು ಹಾಕಿದ್ದೇವೆ ಸರ್ ಅದಕ್ಕೆ. ನೋಡಿ ಸರ್ ಒಂದು. ಹಾ, ತಲೆನೋವಿಗೆ ಮತ್ತೆ ಮೈಕೈ ನೋವಿಗೆ ಎಲ್ಲದಕ್ಕೂ ಇದೆ ಸರ್. ಸೈಡ್ ಎಫೆಕ್ಟ್ಸ್ ಏನಿಲ್ಲ ಸರ್, ನ್ಯಾಚುರಲ್ ಎಲ್ಲ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ? ನಮ್ಮದು ರೆಡ್ಡಿ ವೇಮನ್ ಮಠ, ಎರೆಹೊಸಳ್ಳಿ, ಹರಿಹರ ತಾಲೂಕು. ಸಂಜೀವ್ ರೆಡ್ಡಿ ಅಂತ ನಮ್ಮ ಹೆಸರು. ನಾವು ಸಾವಯವ ಕೃಷಿಯಲ್ಲಿ ಬೆಳೆದಂಥ ತರಕಾರಿಗಳು, ಪಾರಂಪರಿಕ ಬೀಜ, ನುಗ್ಗೆ ಬೀಜ ಐತಿ, ಕೆಂಪುಂಡಿ ಬೀಜ ಐತಿ. ಪಾರಂಪರಿಕ ಬೀಜಕ್ಕೆ, ಬೀಜೋತ್ಸವಕ್ಕೆ ಬೆಳೆದಂತಹ ಬೀಜ ತಂದಿದ್ದೀರಾ? ನಾವು ಯಾವ್ದು ತಂದಿದ್ದೀರಾ? ಕೆಂಪುಂಡಿ ಬೀಜ, ಕೆಂಪು ಬೆಂಡಿದು, ಕೆಂಪು ಪುಂಡಿದು, ಇದು ಸೋರೆಕಾಯಿ ಉದ್ದಂದು, ಜವಾರಿ, ಅದು ಇದು ಕ್ಯಾರೆಟು, ನುಗ್ಗಿ, ವಾಂಗಿಬಾತು, ಅವರೆ, ಚಪ್ಪರದವರೆ, ಮರಗೆಣಸು, ಸುವರ್ಣಗಡ್ಡಿ ಎಲ್ಲ ಐಟಮ್ಸ್ ಐತೆ. ಇಲ್ಲ ದೇಸಿ? ದೇಸಿ ತಳಿ, ಸಾವಯವಾಗಿ ಸರ್ ಇದು ಮಾಡಿದ್ದೀರಾ? ಹೌದು ಸರ್. ಓಕೆ. ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀರಾ? ನಾವೀಗೆಲ್ಲ 7-8 ವರ್ಷ ಆಯ್ತು ಸರ್. ಓಕೆ. ಇದಕ್ಕೆ ಭಾರಿ ಬೇಡಿಕೆ ಇರ್ಬೇಕು? ಬೇಡಿಕೆ ಐತೆ ಸರ್. ನಮ್ದು ಕಬ್ಬು 18 ಗುಂಟೆಯಲ್ಲಿ 28 ವೆರೈಟಿ ಮಾಡಿದ್ವಿ. 18 ಗುಂಟೆಯಲ್ಲಿ 18 ಗುಂಟೆಯಲ್ಲಿ 28 ವೆರೈಟಿ. 1,90,000 ಆಯ್ತು. ಕಬ್ಬು ರಿಫೈನ್ ಪೆಟರ್ ಒಯ್ದ್ರು, ಬೆಲ್ಲಕ ಬೀಜಕ್ಕೆ ಒಯ್ದ್ರು, ಒಟ್ಟು ಬೀಜಕ್ಕೂ. ನೆಕ್ಸ್ಟ್ ಅದನ್ನು ಬೀಜ ಬಿಡು, ಅದನ್ನು ಒಯ್ತೀವಿ, ಬೀಜ ಬೇಕು ನಮ್ಗೆ ಅದು ಅಂತಂದು. ರಸ್ತಾಳಿ ಕೆಂಪು ಬೆಳಿತೀರಿ ನೀವು?
ಮರಗೆಣಸು, ಸುವರ್ಣಗಡ್ಡಿ, ಅಡಿಕೆ ಹಚ್ಚಿದ್ದೇವೆ, ಬಾಳೆ ಗಿಡ ಐತಿ ಸೈಡು ಮನೆಗೆ ಎಲ್ಲ. ಪ್ರತಿಯೊಂದು ಹಾಲ್ಗೆಣಸು, ಮರಗೆಣಸು, ಸುವರ್ಣಗಡ್ಡೆ, ಮುಳ್ಗಾಯ್ದು. ಎಷ್ಟು ಎಕರೆಯಲ್ಲಿ ಇದು ಮಾಡಿ? 18 ಗುಂಟೆ ಸರ್. 18 ಗುಂಟೆಯಲ್ಲಿ ಇಷ್ಟೆಲ್ಲ ಮಾಡಿ. ನಿಮ್ಮ ಪೂರ್ತಿ ಹೆಸರು ಸರ್? ಸಂಜೀವ್ ರೆಡ್ಡಿ, ಎರೆಹೊಸಳ್ಳಿ, ಹರಿಹರ ತಾಲೂಕು. ನಂಬರ್ ಹೇಳಿ. 97 40 26 63 59. ರೆಡ್ಡಿ ವೇಮನ್ ಮಠ, ಎರೆಹೊಸಳ್ಳಿ.